ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು ಡಾಕ್ಟರೇಟ್ ಅನ್ನುವಂಥದ್ದನ್ನ ನಾವು ತಗೋಬೇಕು ಅಂತ ನಿಮ್ಗೆ ಆ ರೀತಿ ಕನ್ಸಿತ್ತ? ಬಟ್ ನಮ್ಮ ತಂದೆ ಕನ್ಸಿತ್ತು ನಾನು IAS ಆಫೀಸರ್ ಆಗ್ಬೇಕಂತ. ನಾನು ಆಗಿಲ್ಲ, ನಾನು ಸಿನಿಮಾ ಆರ್ಟಿಸ್ಟ್ ಆಗ್ಬಿಟ್ಟೆ. ಆಕ್ಚುಲಿ 2019 ಅಪ್ಲೈ ಮಾಡಿದೆ, ಫಸ್ಟ್ ರಿಜೆಕ್ಟ್ ಮಾಡಿದ್ರು ನನ್ನ. ನಿಜ ಹೇಳ್ತೀನಿ, PhD ಇಸ್ ನಾಟ್ ಈಸಿ. ನನಗೆ ಯಾರಾದರೂ ಅಂದ್ರೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ನಾನು ಮಾಡ್ಲಾ, ನನ್ನ ಮೈಂಡಲ್ಲಿ ಇದೆ PhD ಮಾಡ್ತೀನಿ ಅಂತ. ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ. ಮುದ್ದಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೋಬಹುದು ಅನ್ನೋದನ್ನು ಹೊರತುಪಡಿಸಿ ಚೂವಂತರಲ್ಲಿ ಬೇರೆ ರೀತಿನೂ ತೋರಿಸಿದ್ರು. ಇಲ್ಲ ಅದು ಎಂತ ರೋಲ್ ಅದು ಅಂದ್ರೆ ಲೈಕ್ ಪ್ರಾಕ್ಟೀಸ್ ಮಾಡಿದ್ದು ಬರ್ತಾ ಇದೆ ಅಂತ. ಸೊ ನಮ್ಮ ಆಕ್ಟರ್ಸ್ಗೆ ಎಲ್ಲಾ ತರನು ಕಾಣಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಚಾರ್ಮಿನಾರ್ ಸಿನಿಮಾ ಇರ್ಬೋದು, ಒಂದ್ ರೀತಿ ಈಗಲೂ ಸಹ ಮ್ಯಾಜಿಕಲ್ ಸಿನಿಮಾ ಅದು. ಮಾಲ್ ಹೋದ್ರು ನಾನು ಸುಮ್ಮನೆ ಕೂತು ಕಾಫಿ ಕುಡಿತಾ ಇರ್ತೀನಿ, ಫುಲ್ ಮಾಲ್ ಅಲ್ಲಿ ನನ್ನ ಸಾಂಗ್ ಪ್ಲೇ ಆಗುತ್ತೆ, ರಾಧೆ ಸಾಂಗ್ ಪ್ಲೇ ಆಗುತ್ತೆ. ನಾನು ಸಡನ್ ಸಡನ್ ಏನಿದು ಅಂದ್ರೆ ಮ್ಯಾಮ್ ಹಾಯ್ ರಾಧೆ ಯೂಶಲಿ ಕೋಪ ಬಂದ್ರೆ ಕೆಲವರು ಸುಮ್ಮನಾಗ್ಬಿಡ್ತಾರೆ, ಎದ್ದು ಹೋಗ್ಬಿಡ್ತಾರೆ ಜಾಗದಿಂದ. ನೀವು ಹೇಳಿದ್ರೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ. ಎಕ್ಸ್ಪ್ರೆಸ್ ಮಾಡೋದ್ರ ಜೊತೆಗೆ ಏನಾದರೂ ವಸ್ತುಗಳ ಮೇಲೆ ಪ್ರಯೋಗ ಮಾಡಿದ್ದೀರಾ? ಐ ಆಮ್ ನಾಟ್ ವೈಲೆಂಟ್ ಕೈಂಡ್ ಆಫ್ ಕೋಪ. ನಾನು ಬರೀ ಹೇಳ್ತೀನಿ ತಪ್ಪು ಮಾಡಿದ್ದು ಅಂತ ಹಂಗೆ ಹೇಳ್ಬಿಡ್ತೀನಿ. ಬಟ್ ನಾನು ಹೇಳೋ ಸ್ಟೈಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಾಮ್ ಡೌನ್ ಆಗಿದ್ದೀನಿ ಆ್ಯಕ್ಚುಲಿ. ಪಾಸ್ಟ್ 5-6 ಇಯರ್ಸಿಂದ ನಾನು ಜಾಸ್ತಿ ನಾನು ರಿಯಾಕ್ಟ್ ಮಾಡಲ್ಲ. ಇವಾಗ ರಿಯಾಕ್ಟ್ ಮಾಡಲ್ಲ, ಮುಂಚೆ ಮಾಡ್ತಾ ಇದ್ದೆ. ಸೊ ಹೀರೋಯಿನ್ಸ್ಗೆ ಪಬ್ಲಿಕ್ ಇವೆಂಟ್ಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಇದು. ಫ್ಯಾನ್ಸ್ ಇರಬಹುದು, ಯಾರು ಫ್ಯಾನ್ ನಿಮ್ದು ಅನ್ನೋಂಥದ್ದು ಗೊತ್ತಾಗಲ್ಲ. ಯಾರೋ ರ್ಯಾಂಡಮ್ ಆಗಿ ಬರ್ತಾರೆ, ಸೆಲ್ಫಿ ಕೇಳ್ತಾರೆ, ಅದು ಇದು ಏನೋ ಒಂದು ಆಗಿರುತ್ತೆ. ಆ ಸಂದರ್ಭದಲ್ಲಿ ಸಿಟ್ಟನ್ನ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀರಿ? ಯಾವತ್ತಾದ್ರೂ ಆ ಸಂದರ್ಭ ಬಂದಿದೆಯಾ, ಬೈದಿದ್ದೀರಾ? ತುಂಬ ಸಲ ಬಂದಿದೆ, ತುಂಬ ಸಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ತುಂಬ ಸಲ ತೋರಿಸಿದ್ದೀನಿ ಕೂಡ ನಾನು ಕೋಪನ. ಅಂದರೆ ನಾನು ಹೇಳಬಾರ್ದು, ಬಟ್ ಕೆಲವು ಇವೆಂಟ್ಸಲ್ಲಿ ಹೋಗ್ತೀವಿ, ತುಂಬ ಕ್ರೌಡ್ ಇರುತ್ತೆ, ಅಲ್ಲಿ ಇಲ್ಲಿ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಟ್ ಇಸ್ ನಾಟ್ ಓಕೆ ಆ್ಯಕ್ಚುಲಿ. ಅವ್ರು ರಿಯಲ್ ಫ್ಯಾನ್ಸ್ ಅಲ್ಲ, ಸಮ್ ಪರ್ವರ್ಡ್ಸ್. ಬಟ್ ಒಂದ್ಸಲ ನನಗೆ ಅಂದರೆ ದ ವಾಸ್ ಅ ಲಾಡ್ ಆಫ್ ಕ್ರೌಡ್, ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ ಆ್ಯಂಡ್ ಸಮ್ಬಡಿ ಟ್ರೈ ಟು ಟಚ್ ಮೀ ಇನ್ ಅ ಬ್ಯಾಡ್ ವೇ. ಹಿಡ್ಕೊಂಡೆ, ಸರಿಯಾಗಿ ಬಿತ್ತು ಅವ್ರಿಗೆ ನನ್ನ ಕೈಯಿಂದ. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಗಳು ಬೇರೆ, ನಾನು ಬಿಡಲ್ಲ ಆ ಥರ. ಜಸ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಸೊ ಅದು ಒಂದು ಬಹುಶಃ ಒಂದು ಇನ್ಸಿಡೆಂಟ್ ಆಗಿತ್ತು. ಅದು ಬಿಟ್ಟರೆ ಸುಮ್ಮನೆ ಬಂದು ಏನೋ ಕೆಣ್ಕಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಕಲ್ತಿದ್ದೀನಿ, ನಾನು ರಿಯಾಕ್ಟೇ ಮಾಡಲ್ಲ. ನಾನು ಸುಮ್ಮನೆ ಐ ಡೋಂಟ್ ಕೇರ್. ಅವ್ರ ಬುದ್ಧಿ ಎಷ್ಟಿರುತ್ತೆ ಅಷ್ಟೇ ಮಾಡೋದಲ್ವ ಅವರು. ನಾವು ನಮ್ಮ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಳ್ಬೇಕು. ಹೆಸರಿರೋದು ನಮ್ಮದು, ಅವ್ರದ್ದಲ್ಲ. ಸೊ ವಿ ಹ್ಯಾವ್ ಟು ಮೇಂಟೈನ್ ಇಟ್. ಯಾ. ಈಗ ಸಿನಿಮಾಗಳು ಒಂದಾಯ್ತು, ಒಂಥರ ಆಯಿತು, ಮತ್ತು ಯಾವ್ದು ಲೈನ್ ಅಪ್ ಆಗಿದೆ, ಯಾವಾಗ ಬರ್ತೀರಾ? ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನವಂಬರಿಂದ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಯಿತು. ಇವಾಗ ಸ್ಕೆಡ್ಯೂಲ್ ಬ್ರೇಕ್ ಇದೆ. ಅದ್ರ ಬಗ್ಗೆ ನಂಗೆ ಮಾತಾಡೋ ಐ ಡೋಂಟ್ ಹ್ಯಾವ್ ದ ಫ್ರೀಡಮ್ ರೈಟ್ ನೌ. ನೀವು ಖುಷಿ ಪಡ್ತೀರಾ? ಇಲ್ಲ ಅಂದರೆ ಈ ಒಂದು ಸ್ಟಾರ್ ಕಾಸ್ಟು, ಈ ಒಂದು ಇಲ್ಲ 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 ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ನನಗೆ ಕನ್ನಡದಲ್ಲಿ ತುಂಬ ಖುಷಿ. ಬೆಂಗಳೂರಲ್ಲಿರೋದು, ಇಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ನನಗೆ. ಬಟ್ ಸ್ಟಾರ್ ಕಾಸ್ಟ್ ಆಗಿರಲಿ, ನೀವು ನನಗೆ ಆ ಸಿನಿಮಾಲಿ ನೋಡಿದಾಗ ತುಂಬ ಖುಷಿ ಪಡ್ತೀರಾ. ಓಕೆ ಇವರು ರಿಯುನೈಟ್ ಆಗಿದ್ದಾರೆ ಇವ್ರ ಜೊತೆ ಅಂತ ನೀವು ಖುಷಿ ಪಡ್ತೀರಾ. ನಾನು ಇಷ್ಟೇ ಹೇಳ್ತೀನಿ. ಬಿಕಾಸ್ ನಿಜ ಹೇಳ್ತೀನಿ, ಅವರು ಸಿನಿಮಾದವ್ರು ಅನೌನ್ಸ್ ಮಾಡಿಲ್ಲ ಪಾಪ. ಅವ್ರು ಅನೌನ್ಸ್ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ಬಟ್ ಶೂಟಿಂಗ್ ನಡೀತಾ ಇದೆ, ಅದೊಂದು ಸಿನಿಮಾ ಇದೆ. ಆ್ಯಂಡ್ ಮೇ ಅಲ್ಲಿ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದೊಂದಿದೆ. ಬಟ್ ಇವ್ರು ಯಾರೂ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾತಾಡೋಕ್ಕೆ. ಸೊ ಇನ್ನು 3 ಸಿನಿಮಾ ಲೈನಪ್ ಇದೆ. ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಮಧ್ಯದಲ್ಲಿ ನಿಮ್ಮ ಲವ್ ಯಾವಾಗ ಫೈಂಡ್ ಔಟ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಫೈಂಡ್ ಔಟ್ ಮಾಡೋ ಕೆಲಸ ಅಲ್ಲ ಅದು, ದೇವರು. ಐ ಹ್ಯಾವ್ ಲೆಫ್ಟ್ ಇಟ್ ಟು ಗಾಡ್ ನಾವು. ನನ್ನ ಕೈಯಿಂದ ಆಗೋ ಕೆಲಸನೇ ಅಲ್ಲ. ನಾನಂತೂ ಈ ಮನೆ ಬಿಟ್ಟು ಹೋಗೋದೇ ಇಲ್ಲ. ಮನೆ ಅಂದರೆ ಯೂಶಲಿ ಇಫ್ ಯು ಹ್ಯಾವ್ ಟು ಫೈಂಡ್ ಸಂಬಡಿ, ಆಚೆ ಹೋಗ್ಬೇಕಲ್ವಾ. ನಾನು ಎಲ್ಲೂ ಹೋಗಲ್ಲ. ಶೂಟಿಂಗ್ ಹೋಗ್ತೀನಿ, ಬರ್ತೀನಿ, ಫಂಕ್ಷನ್ಗೆ ಹೋಗ್ತೀನಿ, ಬರ್ತೀನಿ. ಐ ಡೋಂಟ್ ಮಿಕ್ಸ್ ವಿತ್ ಎನಿಬಡಿ ಟು ಫೈಂಡ್ ನ್ಯೂ ಪೀಪಲ್. ಸೊ ನನ್ನ ಚಾನ್ಸಸ್ ತುಂಬ ಕಮ್ಮಿ ಯಾರನ್ನಾದ್ರೂ ಮೀಟ್ ಮಾಡೋದು. ಸೊ ಬಂದರೆ ಅವರು ನಮ್ಮ ಮನೆ ಬಾಗ್ಲನೇ ಬಡಿಬೇಕು, ಬೆಲ್ ರಿಂಗ್ ಮಾಡಬೇಕು, ಹಾಯ್ ಐ ಆಮ್ ಯುವರ್ ಸೋಲ್ಮೇಟ್ ಅಂತ ಹೇಳಿಬಿಟ್ಟು. ಮೇಬಿ ನೋ ಐ ವಾಂಟ್ ಟು ಹ್ಯಾವ್ ಅ ಲವ್ ಸ್ಟೋರಿಯಾ. ಸೊ ಆ ಚಾನ್ಸಸ್ ತುಂಬ ಕಮ್ಮಿ ಇದೆ. ಬಟ್ ಅದಕ್ಕೆ ನಾನು ದೇವ್ರ ಮೇಲೆ ಬಿಟ್ಟಿರೋದು. ಆದರೆ ಅದು ಅವ್ರ ಟೈಮಿಂಗ್ ಯಾವತ್ತೂ ತಪ್ಪಾಗ ಚಾನ್ಸೇ ಇಲ್ಲ. ಸೊ ಈ 6.5 ವರ್ಷದಲ್ಲಿ ಎಷ್ಟು ಪ್ರಪೋಸಲ್ಸ್ನ ನೀವು ರಿಜೆಕ್ಟ್ ಮಾಡಿದ್ದೀರಾ? ಹಾಗೆ ಹೇಳಬೇಡಿ, ಪ್ರಪೋಸಲ್ ಬಂದಿಲ್ಲ ಅಂತ ಹೇಳಬೇಡಿ ನೀವು. ನಾನು ನಿಜ ಹೇಳ್ತೀನಿ ನಿಮಗೆ. ಏನು ಗೊತ್ತಾ, ಯಾರೂ ನಂಬಲ್ಲ ಆ್ಯಕ್ಚುಲಿ. ಭಯ ಪಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅಪ್ರೋಚ್ ನನಗೆ ಯಾರೂ ಮಾಡಲ್ಲ ಆ್ಯಕ್ಚುಲಿ. ನಿಜ ಹೇಳ್ತಿದ್ದೀನಿ, ಯು ವೋಂಟ್ ಬಿಲೀವ್. ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಮೆಸೇಜಸ್ ಬರ್ತಾ, ಐ ಲವ್ ಯು, ಪ್ಲೀಸ್ ಮ್ಯಾರಿ ಮೀ, ಅದೆಲ್ಲ ನಾರ್ಮಲ್ಲು. ಬಟ್ ರಿಯಲ್ ಲೈಫಲ್ಲಿ ಅದೊಂದು ವೇಟ್ ಇರುವಂಥದ್ದು, ಒಂದು ದಟ್
ನೋಬಡಿ ಹ್ಯಾಸ್ ಪ್ರಪೋಸ್ ಟು ಮಿ. ಭಯ ಅನ್ಸುತ್ತೆ ಭಯ ಇರಬಹುದು ಅಥವಾ ವೆರಿ ಅದು ಇರ್ಬೋದು. ಆಮೇಲೆ ಹೀರೋಯಿನ್ನು ಅದು ಏನೋ ಅವ್ರದ್ದೇ ಪರ್ಸ್ಪೆಕ್ಟಿವ್ ಏನೋ ಇರುತ್ತೆ. ಬಟ್ ಅದು ನಾನು ನಿಜ ಹೇಳಿ ರಿಯಲ್ ಆಗಿ ಇರುತ್ತಲ್ಲ ಅದೊಂದು, ಅದು ಬಂದಾಗ ಅದು ಇದೆಲ್ಲ ಅವ್ರು ಯೋಚನೆ ಮಾಡಲ್ಲ. ಅದು ಈ ಒಳ್ಳೇದಾಗುತ್ತೆ. ಮಾತು ಹೇಳಿದ್ರಲ್ಲ ನೀವು, ಈಗ ಕೇಳ್ತಿರ್ತಾರೆ ಯಾವ ತರ ಹುಡುಗ ಬೇಕು ಮೇಘನ ಅವ್ರಿಗೆ, ಡ್ರೀಮ್ ಬಾಯ್ ಹೇಗಿರ್ಬೇಕು ಅವ್ರಿಗೆ. ನಾನು PhD ಒಂದು ವಿಡಿಯೋ PhD ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಡಿಯೋ ಬಿಟ್ಟಿದ್ದೆ ನಿನ್ನೆ. ಐ ಸೆಡ್ ಗುಡ್ ನ್ಯೂಸ್ ಎಲ್ಲ ಮದುವೆ ಆಗ್ತಿಲ್ಲ ಅಂತ ಹೇಳಿದೆ. ಬಿಕಾಸ್ ಗುಡ್ ನ್ಯೂಸ್ ಅಂದ ತಕ್ಷಣ ಎಲ್ಲರೂ ಅದನ್ನೇ ವೇಟ್ ಮಾಡ್ತಾ ಇರ್ತಾರೆ. ಒಂದು ಹುಡುಗಿ ಅಂದರೆ ಮದುವೆನೇ ಆಗಬೇಕು, ಅದೇ ಅವ್ರ ಲೈಫ್ನ ಬೆಸ್ಟ್ ಗೋಲು ಅಂತ ಅಂದ್ಕೊಳ್ತಾರೆ. ಇಲ್ಲ, ನಮ್ಮ ಲೈಫಲ್ಲಿ ಸಾಕಷ್ಟು ಬೇರೆ ಬೇರೆ ಗೋಲ್ಸ್ ಇರುತ್ತೆ ನಮಗೆ. ನನಗೆ ಹುಡುಗ ಹೇಗೆ ಬೇಕು ಹೆಂಗೆ ಬೇಕು ಅಂದರೆ ನಾನು ಅಷ್ಟು ಮುಂಚೆ ಯೋಚನೆ ಮಾಡ್ತಿದ್ದೆ. ಇವಾಗಿಲ್ಲ. ಇವಾಗ ಒಳ್ಳೆಯವರಿದ್ರೆ ಸಾಕು. ಆ್ಯಂಡ್ ಇಫ್ ಈಸ್ ಸೋಷಲಿ ರೆಸ್ಪಾನ್ಸಿಬಲ್ ಅಂತ ಇದ್ದರೆ ಸಾಕು. ನನ್ನ ಲೈಫ್ಗೆ ಮ್ಯಾಚ್ ಆಗಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಬಿಟ್ಟರೆ ನಾನು ಜಾಸ್ತಿ ಆ ವಿಷಯದ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಐ ಹ್ಯಾವ್ ಲೆಫ್ಟ್ ಇಟ್ ಟು ಗಾಡ್. ದೇವ್ರಿಗೆ. ಯೂಶಲಿ ಹುಡುಗಿರು PhD ಮಾಡ್ಬೇಕಾದ್ರೆ ಮನೆಯಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಹೇಳಿದ್ರೆ ನೀವು 5 ವರ್ಷ 6 ವರ್ಷ 10 ವರ್ಷ ಮಾಡ್ತಾರೆ. ಸೊ ಈ ಗ್ಯಾಪ್ ಅವ್ರಿಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮದ್ವೆ ಆಗ್ಬೇಕಾಗುತ್ತೆ, ಅವ್ರ ಲೈಫ್ ಪ್ರಾಸೆಸ್ಸೇ ಬೇರೆ ತರ ಆಗ್ಬಿಡುತ್ತೆ. ಮಧ್ಯದಲ್ಲೇ ಗ್ಯಾಪ್ ತಗೊಂಡ್ಬಿಡ್ತಾರೆ, ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅವ್ರ ಕನ್ಸು ಅಲ್ಲಿಗೆ ಹಾಗೆ ಆಗ್ಬಿಡುತ್ತೆ, ಉಳಿದೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಈ ರೀತಿ ಅಡೆತಡೆಗಳು ಬಂದಿತ್ತಾ? ನಾಟ್ ಎಟ್ ಆಲ್. ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಕ್ಕಿದೆ ನನ್ನ ಫ್ಯಾಮಿಲಿ ಕಡೆಯಿಂದ. ಆಮೇಲೆ ನನ್ನ ಫ್ರೆಂಡ್ಸ್ ಆಗಿರಲಿ, ನೀವೆಲ್ಲರೂ ಕೂಡ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನಾನು ಫಸ್ಟ್ ಅನೌನ್ಸ್ ಮಾಡಿದಾಗಿಂದ ಮೀಡಿಯಾನವರು, ಪತ್ರಿಕೆನವರು, ಆಮೇಲೆ TV ನವರು, ಚಾನಲ್ಸ್ನವರು ಎಷ್ಟು ನನಗೆ ಮೇಡಮ್ ನೀವು ಮಾಡ್ತಾ ಇದ್ದೀರಾ, ಖುಷಿ ಆಯಿತು, ನೀವು ಓದ್ತೀರಾ ಅಂತ ಕೇಳಿದ್ವಿ, ಬರೀರಿ ಚೆನ್ನಾಗಿರುತ್ತೆ, ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಐ ಥಿಂಕ್ ಜಯಮಾಲಾ ಮೇಡಮ್ ಒಬ್ಬರೇ ಡಾಕ್ಟ್ರೇಟ್ ಮಾಡಿರೋದು. ಅದು ಅವರು ಅರ್ನ್ ಮಾಡಿರೋದು, ಆನರರಿ ಅಲ್ಲ, ಓದ್ಬಿಟ್ಟು ಆ ಥರ ಸಿಕ್ಕಿರೋದು ಡಾಕ್ಟ್ರೇಟ್. ಅವ್ರು ಬಿಟ್ಟರೆ ನೆಕ್ಸ್ಟ್ ನಂದೇನೆ. ನಿನ್ನೆ ನನಗೆ ಯಾರೋ ಮೆಸೇಜ್ ಮಾಡಿ ಹೇಳಿದ್ರು, ಯು ಆರ್ ದ ಓನ್ಲಿ 2 ಆ್ಯಕ್ಟ್ರೆಸಸ್ ಇನ್ ದ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಹೂ ಹ್ಯಾವ್ ಅಕಾಡೆಮಿಕ್ ಡಾಕ್ಟ್ರೇಟ್ ಅಂತ ಹೇಳಿಬಿಟ್ಟು. ತುಂಬ ಹೆಮ್ಮೆಯ ವಿಷಯ ಆ್ಯಕ್ಚುಲಿ. ಇದು ನಾನು ಮಾಡಿದ್ದು ನಮ್ಮ ತಂದೆಗೋಸ್ಕರ ಅಂತ ಹೇಳಿದೆ. ಸೊ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಒನ್ ಫ್ಯಾಕ್ಟ್. ಏನು ಅಂದರೆ, ಅಫ್ಕೋರ್ಸ್ ನಾನು ಲೈಫ್ ಲಾಂಗ್ ನನ್ನ ತಂದೆ ನನ್ನ ಎಜುಕೇಷನ್ನ ಫಂಡ್ ಮಾಡಿದ್ದಾರೆ. ಕಾಲೇಜ್ ಆಗಿರ್ಬೋದು, ಸ್ಕೂಲ್, ಡಿಗ್ರಿ ಆ್ಯಂಡ್ ಆಲ್ ದ್ಯಾಟ್. ಬಟ್ ಈ PhD ನಾನು ಫಂಡ್ ಮಾಡಿದ್ದೀನಿ. ಐ ಪೇಡ್ ಆಲ್ ಮೈ ಫೀಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ನಾನು ನೋಡ್ಕೊಂಡಿದ್ದೀನಿ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಎಜುಕೇಷನ್ ಇಸ್ ನಾಟ್ ಈಸಿ, ವೆರಿ ಎಕ್ಸ್ಪೆನ್ಸಿವ್. ತುಂಬ ಕಷ್ಟ ಇದೆ ಎಜುಕೇಷನ್ ಸ್ಪೆಂಡ್ ಮಾಡೋದು, ತುಂಬ ಕಷ್ಟ ಇದೆ. ಬಟ್ ಐ ಆಮ್ ವೆರಿ ಪ್ರೌಡ್ ದಟ್ ಐ ಫಂಡೆಡ್ ಮೈ ಎಜುಕೇಷನ್. ಒಂದು ಸಿನಿಮಾಗೆ ನಿರ್ಮಾಪಕರು ಯಾವ ರೀತಿ ಬಂಡವಾಳ ಹಾಕ್ತಾರೆ, ಈಗ ನಿಮ್ಮ ಥೀಸಿಸ್ಗೆ ಇರ್ಬೋದು, ನಿಮ್ಮ ಓವರ್ ಆಲ್ ನಿಮ್ಗೆ ನೀವೇ ಬಂಡವಾಳ ಹಾಕೊಂಡಂಗಾಯ್ತು. ಎಷ್ಟು ಬಡ್ಜೆಟ್ ಆಯಿತು? ನನಗೆ ಹೇಳೋಕ್ಕಾಗಲ್ಲ. ನನಗೆ ಕೆಲವು ಸಲ ಅನಿಸ್ತಿತ್ತು, ನನಗೆ ಬೇಕಾ ಇದು, ನಾನು ಇಷ್ಟೇನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅಂದರೆ. ಈಸಿ ಅಲ್ಲ, ಮುಂಬೈ ಯೂನಿವರ್ಸಿಟಿ ಅಲ್ವಾ, ಹೋಗೋದು ಬರೋದು, ಅಲ್ಲಿರೋದು, ಆಮೇಲೆ ಫೀಸು, ಈ ಪ್ರಿಂಟ್ ಅಂತೆ ಆ ಪ್ರಿಂಟ್ ಅಂತೆ, ಸಡನ್ನಾಗಿ ಲೇಟ್ ಫೀಸ್ ಅಂತೆ, ಏನೇನೋ ನಾವು ಅಂದ್ಕೊಂಡಿಲ್ಲದೆ ಇರೋವಂಥ ಒಂದು ಏನೋ ಫೀಸ್ ಬರ್ತಾ ಇರುತ್ತೆ. ಐ ಡೋಂಟ್ ನೋ. ಅಂದರೆ ಇದನ್ನೆಲ್ಲ ನಾನು ಸ್ಪೆಂಡ್ ಮಾಡಬೇಕಾದ್ರೆ ಇದು ಬೇಕಾ ನನಗೆ, ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ, ಆಲ್ರೆಡಿ ದುಡ್ಡು ಗಳಿಸ್ತಾ ಇದ್ದೀನಿ, ಇದು ಬೇಕಾ ಅಂತ ತುಂಬ ಸಲ ಅನಿಸಿದೆ ನನಗೆ. ಬಟ್ ಅದು ಹಠ ಇದೆಯಲ್ಲ, ನಾನು ಮಾಡೇ ಮಾಡ್ತೀನಿ, ಒಂದು ಸಲ ತೊಗೊಂಡ್ರೆ ಮಾಡೇ ಮಾಡ್ತೀನಿ ಅನ್ನೋದು, ಅದೊಂದೇ. ಆ್ಯಂಡ್ ಲವ್ ಫಾರ್ ದ ಸಬ್ಜೆಕ್ಟ್ ಸಿನಿಮಾ ಆ್ಯಂಡ್ ಲಿಟ್ರೇಚರ್, ಅದರಿಂದ ನಾನು ಕಂಟಿನ್ಯೂ ಮಾಡಿರೋದು ಆ್ಯಕ್ಚುಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.